ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆಂಟ್ ಟ್ರೈಲರ್ ರಿವ್ಯೂಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ನಿನ್ನೆ ಒಂದು ಟ್ರೈಲರ್ ರಿಲೀಸ್ ಆಗಿತ್ತು. ಅದು ಯಾವುದಪ್ಪ ಅಂದರೆ 45 ಇಲ್ಲಿ ತನಕ ಕಾಯ್ಕೊಂಡು ಬಂದಿರುವಂಥ ಒಂದು ಟ್ರೈಲರ್ ಆಗಿರುತ್ತೆ. ಸೊ 45 ಮತ್ತು ಮಾರ್ಕು ನಡುವೆ ಏನು ಸಂಘರ್ಷ ನಡೀತಾ ಇದೆ. ಸೊ ನಿನ್ನೆ ಬಿಟ್ಟಂತಹ ಈ 45 ರಿವ್ಯೂ ಇನ್ನೂ ಮಾರ್ಕನ್ನು ಮೀರಿಸುವಂಥದ್ದು. ಸೊ ಸಾಕಷ್ಟು ವಿಷಯಗಳಲ್ಲಿ ಅಡಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಟ್ರೈಲರಲ್ಲಿ ಎಲ್ಲೋ ಒಂದು ಕಡೆ ಆ ಮೂವಿಯನ್ನು ಬಿಟ್ಕೊಟ್ಟಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಆ ಆ್ಯಕ್ಷನ್ಗಳಾಗಿರ್ಬೋದು, ಆ ಮೂವಿಯಲ್ಲಿ ಒಂದು ಟ್ರೈಲರಲ್ಲಿ ಕಾಣಿಸ್ಕೊಳ್ಳುವಂಥ ಅವರ ಪಾತ್ರಗಳಾಗಿರ್ಬೋದು, ಸಾಕಷ್ಟು ಒಂದು ಕ್ಯೂರಿಯಾಸಿಟಿಯನ್ನು ಹುಟ್ಟಿಸ್ಕೊಳ್ತಿತ್ತು. ಆದರೆ ಆ ಟ್ರೈಲರ್ ರಿಲೀಸ್ ಆದಾಗ್ಲಿಂದಲೂ ಒಂಥರ ನಮಗೆ ಒಂದು ಕನ್ಫ್ಯೂಷನ್ ಇದೆ. ಯಾಕಂದ್ರೆ ಉಪೇಂದ್ರ ಅವರ ಮೂವಿಯನ್ನು ನಾವು ಸಾಕಷ್ಟು ಹಿಂದೆನೂ ನೋಡಿದ್ದೀವಿ. ಆ ಉಪೇಂದ್ರ ಅವರ ಮೂವಿಯಲ್ಲಿ ಅವರ ಆಕ್ಟಿಂಗ್ ಆಗಿರ್ಬೋದು, ಅವ್ರು ಕೊಡುವಂಥ ಕೆಲವೊಂದು ಕ್ಲೂಗಳು ಅದು ನಮ್ಗೆ ಲಿಂಕ್ ಇರಲ್ಲ, ಬಟ್ ಆ ಮೂವಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಓ ಹೀಗಿತ್ತು ಅನ್ನೋದೊಂದು ಫೀಲ್ ಕೊಡುತ್ತೆ. ಸೊ ಅವರ ಸಾಕಷ್ಟು ಮೂವಿಗಳಲ್ಲಿ ಏನೋ ಒಂದು ಅವರ ಹೊಸತನವನ್ನು ಪ್ರಯೋಗ ಮಾಡೋದಾಗಿರ್ಬೋದು, ಅಲ್ಲಿ ಅವ್ರು ಮಾತಾಡೋ ಡೈಲಾಗ್ ಕೂಡ ಎಷ್ಟು ಫೇಮಸ್ ಆಗುತ್ತೆ ಅಂದರೆ ಅವರು ಆ ಅಂದ್ರೂ ಫೇಮಸ್ ಆಗುತ್ತೆ, ಈ ಅಂದ್ರೂ ಫೇಮಸ್ ಆಗುತ್ತೆ. ಸೊ ಆ ಥರನೇ ಉಪೇಂದ್ರ ಅವರ ಈ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಟ್ರೈಲರ್ ರಿಲೀಸ್ ಆಗಿದ್ದ ಸ್ಟಾರ್ಟಿಂಗ್ ಬರುವಾಗಲೇ ಅಂದರೆ ಟ್ರೈಲರ್ ಸ್ಟಾರ್ಟ್ ಆಗೋ ಮುಂದೆ ಒಂದು ಹಾವು ಆಗಿರ್ಬೋದು, ದೊಡ್ಡ ಹಾವು ಕಾಣಿಸ್ಕೊಳ್ಳುತ್ತೆ. ಸೊ ಅದರ ನಡುವೆ ಒಂದು ಡೈಲಾಗ್ಗಳು ಬರುತ್ತೆ. ಗೋರಿ ಮಧ್ಯೆ ಮನುಷ್ಯನ ಹುಟ್ಟಿನ ದಿನಾಂಕ ಡ್ಯಾಶ್, ಆಮೇಲೆ ಸಾವಿನ ದಿನಾಂಕ ಡ್ಯಾಶ್, ಆಮೇಲೆ ಆ ಒಂದು ಡ್ಯಾಶ್ ಅಂದರೆ ಅದರ ನಡುವೆ ಇರುವಂತಹ ಸಣ್ಣ ಡ್ಯಾಶ್ ಅಂತ ಹೇಳ್ತಾರೆ. ಸೊ ಆಗ ಬರುವಂಥ ಒಂದು ಸ್ಕ್ರೀನ್ ಆಗಿರ್ಬೋದು, ಅಂದರೆ ಮನುಷ್ಯ ಹುಟ್ಟಿನ ದಿನಾಂಕ ಅನ್ನುವಾಗ ಶಿವಣ್ಣ ಅವರ ಒಂದು ಫೋಟೋ ಬರುತ್ತೆ. ಆಮೇಲೆ ಸಾವಿನ ದಿನಾಂಕ ಅಂದ್ರೆ ಬಂದಾಗ ಉಪೇಂದ್ರ ಅವರ ಫೋಟೋ ಬರೋದಾಗಿರ್ಬೋದು. ಆಮೇಲೆ ನಡುವೆ ಸಣ್ಣ ಡ್ಯಾಶ್ ಅಂತ ಇರುವಾಗ ರಾಜ್ವಿ ಶೆಟ್ಟಿ ಅವರ ಒಂದು ಫೇಮ್ ಬರೋದಾಗಿರ್ಬೋದು. ಇದು ನೋಡುವಾಗ ನಮ್ಗೆಲ್ಲೋ ಒಂದು ಗೊತ್ತಾಗುತ್ತೆ, ಒಂದು ಹಿಂಟ್ ಸಿಕ್ಕಿದಂಗೆ ಆಗುತ್ತೆ. ಯಾಕಂದ್ರೆ ಶಿವಣ್ಣ ಅವರು ಒಳ್ಳೆದನ್ನ ಪೋರ್ಟ್ರೆ ಮಾಡೋದಾಗಿರ್ಬೋದು, ಅಥವಾ ಆ ಥರ ಒಂದು ಮನೋಭಾವನೆ ಇರೋರಾಗಿರ್ಬೋದು, ಆ ಥರ ಒಂದು ಫೀಲ್ ಕೊಡುತ್ತೆ. ಅಂದ್ರೆ ಅವರ ಒಂದು ಡ್ರೆಸ್ಸಿಂಗ್ ಸೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಆಗಿರ್ಬೋದು, ವೈಟ್ ಕಲರ್ ಡ್ರೆಸ್, ಆಮೇಲೆ ಒಂಥರ ಅವರ ಲುಕ್ಕಲ್ಲಿ ಒಂದು ಪಾಸಿಟಿವ್ ಲುಕ್ ಇರುತ್ತೆ. ಸೊ ಹಾಗೆ ನೋಡುವಾಗ ಇಲ್ಲಿ ಶಿವಣ್ಣ ಅವರು ಪಾಸಿಟಿವ್ ಆಗಿ ಕಾಣಿಸ್ಕೊಳ್ತಿದ್ದಾರೆ, ಅಥವಾ ಆ ಥರ ಒಂದು ಪೋರ್ಟ್ರೆ ಆಗುತ್ತೆ. ಯಾಕಂದ್ರೆ ಅಲ್ಲಿ ಪಾಸಿಟಿವ್ ಅಂದ್ರೆ ಈಗ ರಾಜ್ವಿ ಶೆಟ್ಟಿ ಅವರು ಒಂದು ಏನೋ ಒಂದು ಅವರ ಜೀವನ ಅಂದ್ರೆ ಮನುಷ್ಯನ ಜೀವನ ಆದ್ರೆ ಆ ಜೀವನದಲ್ಲಿ ಬರುವಂತಹ ಹುಟ್ಟು ಸಾವನ್ನ ಹುಟ್ಟು ಅಂದ್ರೆ ಒಳ್ಳೆದನ್ನ ತೋರಿಸಿದ್ದಾರೆ, ಸಾವು ಅನ್ನೋದು ಕೆಟ್ಟದನ್ನ ತೋರಿಸಿದ್ದಾರೆ ಅಂತ ಅನಿಸ್ತಾ ಇದೆ ನಂಗೆ ರಿವ್ಯೂ ನೋಡಿದಾಗ. ಸೊ ಅಲ್ಲಿ ಹುಟ್ಟು ಅನ್ನೋದು ಪಾಸಿಟಿವ್ ಆಗಿತ್ತು, ಅಂದ್ರೆ ಅಲ್ಲಿ ಶಿವಣ್ಣವನ್ನ ತೋರಿಸಿದ್ದಾರೆ. ಸೊ ಶಿವಣ್ಣ ಇಲ್ಲಿ ರುದ್ರಾಕ್ಷಿ ಮಾಲೆ ಹಾಕಿರೋದಾಗಿರ್ಬೋದು, ವೈಟ್ ಕಲರ್ ಅಲ್ಲಿ ಅವರು ಪಾಸಿಟಿವ್ ಲುಕ್ ಅಲ್ಲಿ ಕಾಣೋದಾಗಿರ್ಬೋದು, ಈ ತರ ನೋಡಿದ್ರೆ ಅಲ್ಲಿ ಶಿವಣ್ಣ ಅವರು ಒಳ್ಳೆದನ್ನ ಪೋರ್ಟ್ರೆ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇತ್ತು. ನೆಕ್ಸ್ಟ್ ಬರುವಂತದ್ದು ಹುಟ್ಟಿನ ಅಂದ್ರೆ ಸಾವಿನ ಒಂದು ದಿನಾಂಕ ಅಂತ ಬರುತ್ತೆ. ಸೊ ಆಗ ಬರುವುದು ಉಪೇಂದ್ರ ಅವರ ಒಂದು ಲುಕ್ಗೆ ಕಳಕ್ ಆಗಿದೆ. ಸೊ ಅವರು ಇಷ್ಟು ಸಿನಿಮಾಗಳಲ್ಲಿ ಮಾಡ್ತಾ ಬಂದ ಇದೊಂದು ಲುಕ್ ಒಂಥರ ಸಿಕ್ಕಾಪಟ್ಟೆ ಒಂಥರ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಉಪೇಂದ್ರ ಅವರ ಈ ಲುಕ್ ಇದೆಯಲ್ಲ, ಒಂದು ಅವರ ಯಾವ ಪಾಸಿಟಿವ್ ಅಂದ್ರೆ ಪಾಸಿಟಿವ್ ಅಂತಾನೂ ಇಲ್ಲ, ಅದು ತುಂಬಾ ನೆಗೆಟಿವ್ ಫೀಲ್ ಕೊಡುತ್ತೆ. ಸೊ ಅವರ ನೆಗೆಟಿವ್ ಫೀಲ್ ಕೊಡೋಕೆ ಅವರ ಕಣ್ಗಳಾಗಿರ್ಬೋದು, ಅವರ ಮಾತುಗಳಾಗಿರ್ಬೋದು, ಅಥವಾ ಅವರ ಸ್ಟೈಲ್ ಆಗಿರ್ಬೋದು, ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಆ ಬ್ಲ್ಯಾಕ್ ಕಲರ್ ಅಲ್ಲಿ ಆ ಬೈಕ್ ಮೇಲೆ ಒಂದು ಬುರುಡೆ ಆಗಿರ್ಬೋದು, ಈ ತರ ನೋಡಿದಾಗ ಅವರೊಂದು ನೆಗೆಟಿವ್ ಅನ್ನ ಪೋರ್ಟ್ರೆ ಮಾಡ್ತಿದ್ದಾರೆ. ಅಂದ್ರೆ ಒಂದು ಮನುಷ್ಯನಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸೊ ಪಾಸಿಟಿವ್ ಅನ್ನ ಶಿವಣ್ಣ ಅವ್ರು ಮಾಡ್ತಿದ್ರೆ, ನೆಗೆಟಿವ್ ಅನ್ನ ಉಪೇಂದ್ರ ಅವ್ರು ಮಾಡ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ಕೊಳ್ತಿದೆ. ಯಾಕಂದ್ರೆ ಟ್ರೈಲರ್ ನೋಡಿದಾಗ ಹಂಗೆ ಅನಿಸ್ತು, ಸ್ಟಾರ್ಟಿಂಗ್ ಬರುವಂತಹ ಒಂದು ಡೈಲಾಗ್ ಇಂದ ಯಾಕೋ ಒಂಥರ ಒಂದು ಮೂವಿ ಹಿಂಟ್ ಸಿಕ್ತು ಅಂತ ಅನಿಸ್ತದೆ. ಬಟ್ ಉಳ್ದದ್ದೆಲ್ಲ ನೋಡಿದ್ರೆ ಯಾಕೋ ಇಲ್ಲಿ ತುಂಬಾ ಏನೋ ಬಿಟ್ಕೊಟ್ಟಿಲ್ಲ, ಸಿಕ್ಕಾಪಟ್ಟೆ ಒಂಥರ ಟ್ವಿಸ್ಟಿಂಗ್ ಇದೆ. ನೋಡಿದಾಗ್ಲೇ ನಮ್ಗೆ ಕ್ಯೂರಿಯಾಸಿಟಿ ಹುಟ್ಟಿ ಸಾಕಿತ್ತು. ಯಾಕಂದ್ರೆ ಆ ಒಂದು ಕ್ಯೂರಿಯಾಸಿಟಿ ಏನಿದೆ ನಮ್ಗೆ ಬಿಲ್ಡ್ ಆಗ್ತಾ ಹೋಯ್ತು. ಪ್ರತಿಯೊಂದು ಸ್ಕ್ರೀನ್ ಪ್ಲೇ ಅನ್ನ ನೋಡಿದಾಗ ಕೂಡ ಅಷ್ಟೇ, ಪ್ರತಿಯೊಂದು ಸೀನ್ ಅನ್ನ ನೋಡಿದಾಗ್ಲೂ ಅಷ್ಟೇ, ನೆಕ್ಸ್ಟ್ ಏನು ಆಮೇಲೆ ಏನಾಗ್ಬೋದು ಅನ್ನೋದಂತೂ ನಮ್ಗೆ ಗೊತ್ತಾಗಿಲ್ಲ. ಬಟ್ ಆ ಒಂದು ಕ್ಯೂರಿಯಾಸಿಟಿ ಇದೆಯಲ್ಲ, ಆ ಒಂದು ಕ್ಯೂರಿಯಾಸಿಟಿ ಮೂವಿಯನ್ನು ನೋಡುವಷ್ಟು ಕಾತ್ರವನ್ನ ಪಡಿಸುತ್ತೆ ಅನ್ಸುತ್ತೆ. ಇನ್ನು ಆ ಮೂವಿಯ ಸಾಂಗ್ ಆಗಿರ್ಬೋದು, ಅಫ್ರ ತಪಂಗ್ ಆಗಿರ್ಬೋದು, ಅಥವಾ ಮೇಕಿಂಗ್ ವಿಡಿಯೋ ಸಿಕ್ಕಾಪಟ್ಟೆ ಹಿಂದೆ ವೈರಲ್ ಆಗಿತ್ತು. ಆ ಸಾಂಗ್ ಅಂತೂ ವೈರಲ್ ಆಗಿದ್ದು ಹೇಗೆ ಅಂದ್ರೆ ತುಂಬಾ ಜನ ರೀಲ್ಸ್ ಮಾಡೋದಾಗಿರ್ಬೋದು, ಅಥವಾ ಆ ಒಂದು ಸಾಂಗ್ ಮೇನ್ ಪಾರ್ಟ್ ಏನಿದೆ, ಆ ಸಾಂಗಿನ ಮೇನ್ ಪಾರ್ಟಿಗೆ ರೀಲ್ಸ್ ಮಾಡೋದಾಗಿರ್ಬೋದು. ಅಲ್ಲಿ 3 ಜನ ಕಾಣಿಸ್ಕೊಳ್ತಾರೆ, ಅಂದ್ರೆ ಉಪೇಂದ್ರ ಅವರು, ಶಿವಣ್ಣ ಅವರು, ಆಮೇಲೆ ರಾಜ್ವಿ ಶೆಟ್ಟಿ ಅವರು ಕಾಣಿಸ್ಕೊಳ್ತಾರೆ. ಆ 3 ಜನ ಡ್ಯಾನ್ಸ್ ಆಗಿರ್ಬೋದು, ಅದ್ರ ಡ್ಯಾನ್ಸ್ ಅಲ್ಲೂ ಕೂಡ ಅವರ ಫೇಮಸ್ ಸ್ಟೆಪ್ಸ್ ಏನಿದೆ, ಅವರ ಹುಕ್ ಸ್ಟೆಪ್ಸ್, ಆ ಒಂದು ಮೂವಿಯಲ್ಲಿ ಅವರ ಜೋಗಯ್ಯ ಮೂವಿಯಲ್ಲಿ ಇದ್ದಂತಹ ಹುಕ್ ಸ್ಟೆಪ್ಸ್ ಆಗಿರ್ಬೋದು, ಉಪೇಂದ್ರ ಅವರ ಮೂವಿಯಲ್ಲಿ ಆಗಿರುವಂತಹ ಹುಕ್ ಸ್ಟೆಪ್ಸ್ ಆಗಿರ್ಬೋದು, ಅಥವಾ ರಾಜ್ವಿ ಶೆಟ್ಟಿ ಅವರು ತುಳುನಾಡಲ್ಲಿ ಅಂದ್ರೆ ಗರುಡ ಗಮನ ಅದು ಮೂವಿಯಲ್ಲಿ ಮಾಡಿರುವಂತಹ ಹುಕ್ ಸ್ಟೆಪ್ಸ್ ಆಗಿರ್ಬೋದು, ಈ ತರ ಸಾಕಷ್ಟು ಹುಕ್ ಸ್ಟೆಪ್ಸ್ ಅನ್ನ ಇಲ್ಲಿ ತಂದಿದ್ದಾರೆ ಅಂತ ಅನಿಸ್ತಾ ಇತ್ತು. ಆಮೇಲೆ ಈ ವಿಡಿಯೋ ಅಂದ್ರೆ ಆ ಮೇಕಿಂಗ್ ವಿಡಿಯೋ ಆಗಿರ್ಬೋದು, ಅಂದ್ರೆ ಈ ಹಿಂದೆ ಆ ವಿಡಿಯೋ ಆದ್ರೆ ಆ ಸಾಂಗಿನ ವಿಡಿಯೋದ ಮೇಕಿಂಗ್ ವಿಡಿಯೋ ಏನು ಟ್ರೆಂಡ್ ಆಗ್ತಾ ಇತ್ತು. ಸೊ ಆ ಮೇಕಿಂಗ್ ವಿಡಿಯೋದಲ್ಲಿ ಅವರ ಡೈಲಾಗ್ ಅಂದ್ರೆ ಅವ್ರು ಮಾತಾಡೋದಾಗಿರ್ಬೋದು, ಅಥವಾ ಹೇಗೆ ಪ್ರಾಕ್ಟೀಸ್ ಮಾಡ್ತಿದ್ರು, ಎಷ್ಟು ಕಷ್ಟ ಪಡ್ತಿದ್ರು, ಆ ಒಂದು ಮೂವಿಯಲ್ಲಿ ಕಾಣಿಸ್ಕೊಳ್ಳೋಕೆ ಏನೆಲ್ಲ ಸ್ಟ್ರಗಲ್ ಮಾಡಿದಾರೆ ಅಂತ ಕಾಣಿಸ್ಕೊಳ್ತಾ ಇತ್ತು. ಸೊ ಆ ಥರದಲ್ಲಿ ಉಪೇಂದ್ರ ಅವರ ಡೈಲಾಗ್ ಹೇಳೋದೇ ಬೇಡ, ಪ್ರತಿಯೊಂದು ಮೂವಿಯಲ್ಲಿ ಒಂದು ಹೊಸತನದ ಏನಾದ್ರೂ ತರ್ತಾ ಇರ್ತಾರೆ. ಟ್ವಿಸ್ಟಿಂಗ್ ಆಗಿರ್ಬೋದು, ಆ ಡೈಲಾಗ್ಗೆ ಕೊಡುವಂಥ ತೂಕ ಆಗಿರ್ಬೋದು, ಅದೆಲ್ಲ ಒಂದ್ ಕಡೆ ನಮ್ಗೆ ಈಗ ನೋಡುವಾಗ ಅರ್ಥ ಆಗಲ್ಲ, ಬಟ್ ಅದನ್ನ ನಾವು ಸರಿಯಾಗಿ
ಆಗಿ ನೋಡಿದ್ರೆ ಅದಕ್ಕೊಂದು ತುಂಬಾನೇ ಅರ್ಥ ಇರುತ್ತೆ. ಸಾಕಷ್ಟು ಸಿನಿಮಾ ಅವರ ಹಿಂದೆ ಸಿನಿಮಾದಲ್ಲೂ ಕೂಡ ರಕ್ತ ಕಣ್ಣೀರು ಆ ತರ ಸಿನಿಮಾದಲ್ಲೂ ಕೂಡ ಅಷ್ಟೇ ಅವ್ರು ಏನೋ ಒಂದು ಡೈಲಾಗ್ ಹೇಳ್ತಾರೆ, ಅದನ್ನ ಒಮ್ಮೆಲೆ ಅರ್ಥ ಆಗಲ್ಲ, ಬಟ್ ಆ ಸಿನಿಮಾವನ್ನ ನೋಡಿ ಮತ್ತೊಮ್ಮೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಆ ಒಂದು ಡೈಲಾಗ್ ಅರ್ಥ ಮಾಡ್ಕೊಳ್ಬೇಕಾದ್ರೆ. ಸೊ ಹಾಗೇನೆ ಈ ಒಂದು ಸಿನಿಮಾದಲ್ಲೂ ಕೂಡ ಅಷ್ಟೇ ಸಾಕಷ್ಟು ಡೈಲಾಗ್ ಹೇಳಿದ್ದೆ, ಕೆಲವೊಂದಿಷ್ಟನ್ನ ಹಿಂಟ್ ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಡೈಲಾಗ್ಗಳಲ್ಲೇ ಏನಾಗಿದೆ ಆ ಒಂದು ಉಪೇಂದ್ರ ಅವರ ಕ್ಯೂರಿಯಾಸಿಟಿ, ಅಂದ್ರೆ ಉಪೇಂದ್ರ ಅವರ ಅಂದ್ರೆ ಡೈಲಾಗಿಗೆ ಫೇಮಸ್, ಏನೇ ಡೈಲಾಗ್ ಹೇಳಿದ್ರು ಅದು ಸಿಕ್ಕಾಪಟ್ಟೆ ಹೊರಗಡೆ ಟ್ರೆಂಡ್ ಆಗುತ್ತೆ. ಸೊ ಆ ತರ ಈ ಮೂವಿಯಲ್ಲೂ ಇದೆ. ಇನ್ನು ಶಿವಣ್ಣ ಅವರ ಲುಕ್ ಆಗಿರ್ಬೋದು, ಕಡಕ್ ಲುಕ್ ಅಲ್ಲಿದ್ದಾರೆ, ಪಾಸಿಟಿವ್ ಲುಕ್ ಆದ್ರೂ ಆ ಒಂದು ಲುಕ್ಕಿಗೆ ಸಿಕ್ಕಾಪಟ್ಟೆ ಫಿದಾಗಿದ್ದಾರೆ. ಅವರ ಮೂವಿ ಆಗಿರ್ಬೋದು, ಯಾವುದೇ ಒಂದು ಅವರ ಮೂವಿಯಲ್ಲಿ ಸಿಕ್ಕಾಪಟ್ಟೆ ಜನರು ಇಷ್ಟಪಡೋದು ಅವರ ಒಂದು ಲುಕ್ ಆಗಿರ್ಬೋದು, ಆ ಲಾಂಗ್ ಇಟ್ಕೊಳ್ಳೋದಾಗಿರ್ಬೋದು. ಬಟ್ ಇಲ್ಲಿ ಪಾಸಿಟಿವ್ ಆಗಿ ಕಾಣಿಸ್ಕೊಳ್ತಿದ್ದಾರೆ, ಆ ರುದ್ರಾಕ್ಷಿ ಮಾಲೆ ಆಗಿರ್ಬೋದು, ವೈಟ್ ಕಲರ್ ಡ್ರೆಸ್ ಆಗಿರ್ಬೋದು, ಈ ತರ ಪಾಸಿಟಿವ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಶಿವಣ್ಣ ಅವರು. ಆಮೇಲೆ ರಾಜ್ ಶೆಟ್ಟಿ ಅವರು ಅಂದ್ರೆ ಬಿಸ್ನೆಸ್ ಮ್ಯಾನ್ ಆಗಿ ಒಂದು ಕೆಲಸದ ಪ್ರೆಷರ್ ಏನಿರುತ್ತೆ, ಆ ಕೆಲಸದ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿರ್ಬೋದು, ಅದ್ರ ನಡುವೆ ಈ ಒಳ್ಳೇದು ಕೆಟ್ಟದ್ದು ಹೇಗೆ ಇನ್ವಾಲ್ವ್ ಆಗುತ್ತೆ ಅವರ ಲೈಫಲ್ಲಿ ಅನ್ನೋದ ತರ ಮೂವಿ ಹೋಗುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ಬಟ್ ನೋಡ್ಬೇಕು, ಸಾಕಷ್ಟು ಟ್ವಿಸ್ಟ್ಗಳಿದೆ. ಫಸ್ಟ್ ಬರುವಂತಹ ಆಕ್ಷನ್ಗಳಾಗಿರ್ಬೋದು, ಆ ಒಂದು ಬಾಂಬ್ ಆಗಿರ್ಬೋದು, ಅಥವಾ ಅಲ್ಲಿ ಬಳಸಿದಂತಹ ಕೆಲವು ಸಲಕರಣೆ ಏನಿದೆ, ಆ ಬಾಂಬಿಗೆ ಬಳಸುವಂತ ಸಲಕರಣೆಗಳೇನಿದೆ ಅದಾಗಿರ್ಬೋದು. ಆಮೇಲಂತೂ ಸಿಕ್ಕಾಪಟ್ಟೆ ಆ ಒಂದು ಬಾಂಬ್ ಬ್ಲಾಸ್ಟ್ ಆಗೋದಾಗಿರ್ಬೋದು, ಅಥವಾ ಮರಳಲ್ಲಿ ಆಗುವಂತಹ ಕೆಲವೊಂದು ಮರಳು ಇದೆಯಲ್ಲ, ಆ ಮರಳಿಂದ ಏನಾಗ್ತಿದೆ ಅಂದ್ರೆ ಆ ಒಂದು ಧೂಳು ಏನು ಹರಡ್ಕೊಳ್ತಿದೆ, ಆ ಧೂಳಿಂದ ಆ ಒಂದು ಇವರು ಉಪೇಂದ್ರ ಅವ್ರ ಎಂಟ್ರಿ ಆಗಿರ್ಬೋದು, ಅದೆಲ್ಲ ಸಿಕ್ಕಾಪಟ್ಟೆ ನೋಡೋಕೆ ಖುಷಿ ಆಗ್ತಾ ಇದೆ. ಇನ್ನು ಈ ಮೂವಿಯಲ್ಲಿ ಒಳ್ಳೇದು ಮತ್ತು ಕೆಟ್ಟದ್ದನ್ನು ಪೋಟ್ರೆ ಆಗುತ್ತೆ ಅನ್ಸುತ್ತೆ, ಒಳ್ಳೇದು ಕೆಟ್ಟದ್ದು ಅಂತರ ಶಿವಣ್ಣ ಮತ್ತೆ ಉಪೇಂದ್ರ ಅವ್ರ ಈ ಕಡೆ. ಸೊ ಆ ತರ ಒಂದು ಫೀಲ್ ಕೊಡುತ್ತೆ ಅನ್ಸುತ್ತೆ. ಇದ್ರ ನಡುವೆ ರಾಜ್ ಶೆಟ್ಟಿ ಅವರ ಒಂದು ಜೀವನ ಹೇಗಿರುತ್ತೆ ಆ ಒಂದು ಫೀಲ್ ಇರುತ್ತೆ ಅನ್ಸುತ್ತೆ. ಇನ್ನು ಓವರಾಲ್ ಸಿನಿಮಾದಲ್ಲಿ ಪ್ರಮೋದ್ ಶೆಟ್ಟಿ ಆಗಿರ್ಬೋದು, ಸಾಕಷ್ಟು ದಿಗ್ಗಜರನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ ಈ ಸಿನಿಮಾದಲ್ಲಿ. ಅವ್ರ ಆಕ್ಟಿಂಗ್ ಈಗ ಪ್ರಮೋದ್ ಶೆಟ್ಟಿ ಅಂತ ಬಂದಾಗ ಅವ್ರ ಆಕ್ಟಿಂಗ್ ಹೇಳೋದೇ ಬೇಡ, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ, ಕಾಮಿಡಿಗೂ ಸೈ, ಅವರು ವಿಲನ್ಗೂ ಸೈ. ಸೊ ಇದರಲ್ಲಿ ಲಾಂಗ್ ಇಟ್ಕೊಂಡು ಬರೋದು, ಆ ಒಂದು ಚಿಕನ್ ಶಾಪ್ ಅಲ್ಲಿ ಇರೋದಾಗಿರ್ಬೋದು, ಆ ತರ ಒಂದು ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಸೊ ಇಲ್ಲಿ ವಿಲನ್ ಪ್ಲಸ್ ಕಾಮಿಡಿಯನ್ ಅಂತ ಅನಿಸ್ತಾ ಇದೆ. ಬಟ್ ಇವರಿಗೆ ಪ್ರಮೋದ್ ಶೆಟ್ಟಿ ಅವರಿಗೆ ವಿಲನ್ ವಿಲನ್ ಪ್ಲಸ್ ಕಾಮಿಡಿ ಚೆನ್ನಾಗುತ್ತೆ, ಕಾಮಿಡಿನೂ ಚೆನ್ನಾಗಿ ಮಾಡ್ತಾರೆ. ಬಟ್ ವಿಲನ್ ಪ್ಲಸ್ ಕಾಮಿಡಿ ಏನಿದೆ ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಈ ಹಿಂದಿನ ಸಿನಿಮಾಗಳಲ್ಲಿ ಸಾಕಷ್ಟು ಆ ತರ ಪಾತ್ರಗಳಲ್ಲಿ ಅವರು ತುಂಬಾ ಜನ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಹಾಗಾಗಿ ಈಗ 45 ಇನ್ನೂ ರಿಲೀಸ್ ಆಗ್ತಾ ಇದೆ, ಮಾರ್ಚ್ ಸಿನಿಮಾ ಬರುವಾಗನೇ ಈ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಾಕಷ್ಟು ಟರ್ನ್ಸ್ ಟ್ವಿಸ್ಟ್ ಎಲ್ಲ ಕೂಡ ಈ ಮೂವಿಯಲ್ಲಿದೆ. ಅದರಲ್ಲೂ ಕೂಡ ಶಿವಣ್ಣನ ಲಾಸ್ಟ್ ಅಲ್ಲಿ ಬರುವಂತಹ ಲುಕ್ ಏನಿದೆ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಲುಕ್ ಯಾರು ಅನ್ಕೊಂಡಿಲ್ಲ ಶಿವಣ್ಣ ಈ ತರನು ಒಂದು ವೇಷ ಹಾಕ್ತಾರೆ, ಈ ತರನು ಒಂದು ಪಾತ್ರವನ್ನ ಮಾಡ್ತಾರೆ ಅನ್ನೋದು. ಆ ರುದ್ರಾವತಾರಕ್ಕೆ ಇನ್ನೊಂದು ಹೆಸರು ತರ ಒಂದು ಗೆಜ್ಜೆಯನ್ನ ಅಲ್ಗಾಡಿಸೋದಾಗಿರ್ಬೋದು, ಆ ಕಾಸ್ಟ್ಯೂಮ್ ಆಗಿರ್ಬೋದು, ಭರತನಾಟ್ಯ ಕಾಸ್ಟ್ಯೂಮ್ ತರ ಹಾಕಿದ್ದಾರೆ. ಸೊ ಆ ಕಾಸ್ಟ್ಯೂಮ್ ಆಗಿರ್ಬೋದು ಎಲ್ಲವೂ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದೆ. ಆಮೇಲೆ ಬ್ಯಾಕ್ ಗ್ರೌಂಡ್ ಬರುವಂತ BGM ಆಗಿರ್ಬೋದು, ಆಕ್ಷನ್ ಕಟ್ ಆಗಿರ್ಬೋದು, ಆಕ್ಷನ್ ಕಟ್ ಅಲ್ಲಿ ಉಪೇಂದ್ರ ಅವರ ಲುಕ್ ಆಗಿರ್ಬೋದು, ಆಮೇಲೆ ಶಿವರಾಜ್ ಕುಮಾರ್ ಅವರ ಇನ್ನೊಂದು ಲುಕ್ ಇದೆ. ಸೊ ಆ ಒಂದು ಲುಕ್ ಅಲ್ಲಿ ಅವರು ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಫೇಸ್ ಟು ಫೇಸ್ ಉಪೇಂದ್ರ ಮತ್ತೆ ಶಿವಣ್ಣ ಅವರು ಫೇಸ್ ಟು ಫೇಸ್ ಇದ್ದಾಗ ಆ ಒಂದು ಲುಕ್ ಏನಿದೆ ಒಂಥರ ಪಾಸಿಟಿವ್ ಅಲ್ಲ, ಒಂಥರ ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಿದೆ. ಸೊ ತುಂಬಾ ಟ್ವಿಸ್ಟ್ ಇದೆ ಈ ಸಿನಿಮಾದಲ್ಲಿ. ಸೊ ನೋಡ್ಬೇಕು, ಈ ಸಿನಿಮಾ ನೋಡಿ ಆ ಒಂದು ಟ್ವಿಸ್ಟ್ ಏನಪ್ಪಾ, ಅದು ಟ್ವಿಸ್ಟ್ ಏನಾಗಿರ್ಬೋದು, ಅಂದ್ರೆ ಶಿವಣ್ಣ ಅವ್ರು ಪಾಸಿಟಿವ್ ಇದ್ದೇ ನೆಗೆಟಿವ್ ಆಗ್ತಾರ ಅಥವಾ ನೆಗೆಟಿವ್ ಇದ್ದು ಪಾಸಿಟಿವ್ಗೆ ಬರ್ತಾರ. ಸೊ ಆ ತರ ಟ್ವಿಸ್ಟ್ಗಳಿದೆ. ನೋಡ್ಬೇಕು, ಈ ಸಿನಿಮಾ ಇನ್ನು ರಿಲೀಸ್ ಆಗೋಕೆ ಬಾಕಿ ಇದೆ, ಇನ್ನೇನು ರಿಲೀಸ್ ಆಗುತ್ತೆ. ಸೊ ಆಗ ನಮ್ಮ ಟ್ವಿಸ್ಟ್ ಅಂದ್ರೆ ಏನು ನಮ್ಮ ಅಲ್ಲಿರುವಂತಹ ಕುತೂಹಲಕ್ಕೆ ಒಂದು ಉತ್ತರ ಸಿಗುತ್ತೆ ಅಂತ ಅನಿಸುತ್ತೆ. ಸೊ ಇಷ್ಟು ಓವರ್ ಆಲ್ ನಿನ್ನೆ ಬಿಟ್ಟಿರೋ ಟ್ರೈಲರ್ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಆ ಒಂದು ಆಕ್ಷನ್ ಕಟ್ಗಳಾಗಿರ್ಬೋದು, ಸಿಕ್ಕಾಪಟ್ಟೆ ಎಡಿಟಿಂಗ್ ಆಗಿರ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಟ್ವಿಸ್ಟ್ ಏನಿದೆ ಅದು ಸಿಕ್ಕಾಪಟ್ಟೆ ಇದೆ ಈ ಮೂವಿಯಲ್ಲಿ. ಸೊ ಆ ತರ ಇನ್ನು ಮೂವಿ ರಿಲೀಸ್ ಆದ್ಮೇಲೆ ಇದನ್ನೆಲ್ಲ ನೋಡ್ಬೇಕು. ಸೊ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.